ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದೆರಡು ಪ್ಯಾಟರ್ನ್ ಬ್ಲೌಸ್ ಡಿಸೈನ್ಸ್ ಅನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದು ಸ್ಯಾರಿ, ಇದು ಬಂದು ಬ್ಲೌಸು. ಈ ಬ್ಲೌಸ್ಗೆ ನಾನು ಈ ರೀತಿ ಡಿಸೈನ್ ಅನ್ನು ಇಟ್ಟಿದ್ದೀನಿ. ಬ್ಯಾಕ್ ಪಾರ್ಟ್ ಅಲ್ಲಿ ಬೋಟ್ ನೆಕ್ ಮಾಡಲ್ ಅಲ್ಲಿ ಬರುತ್ತೆ. ಈ ರೀತಿ ಡೈಮಂಡ್ ಶೇಪ್ ಕೊಟ್ಟು ಕಟ್ ವರ್ಕ್ ಡಿಸೈನ್ ಅನ್ನು ಮಾಡಿ ಇದಕ್ಕೆ ಸ್ಟಿಚ್ ಮಾಡಿದ್ದೀನಿ. ಹಾಗೆಯೇ ಇದಕ್ಕೆ ಪೈಪಿಂಗು ಸಹ ಸ್ಟಿಚ್ ಮಾಡಿದ್ದೀನಿ. ಫ್ರಂಟ್ ಅಲ್ಲಿ ಬಂದು ನೋಡಿ ಈ ರೀತಿ 3 ಪಾಯಿಂಟ್ ನೆಕ್ ಶೇಪ್ ಅನ್ನು ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಫ್ರಂಟ್ ಅಲ್ಲೂ ಸಹ ಪೈಪಿಂಗ್ ಕೊಟ್ಟಿದ್ದೀನಿ. ಹಾಗೇನೆ ಸ್ಲೀವ್ಸ್ ಗೆ ನಾನಿಲ್ಲಿ ಪೈಪಿಂಗ್ ಅನ್ನ ಕೊಟ್ಟಿದ್ದೀನಿ. ಇದಕ್ಕೆ ಯಾವುದೇ ತರ ಬಾರ್ಡರ್ ಬಂದಿಲ್ಲ. ಸೀರೆ ಬಂದು ಈ ತರ ಇದೆ. ಬ್ಲೌಸ್ ಅನ್ನೋದು ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಇದಕ್ಕೆ ಈ ರೀತಿ ನಾನು ಡಿಸೈನ್ ಮಾಡಿದ್ದೀನಿ. ಇನ್ನು ಇದಕ್ಕೆ ಡೋರೀಸ್ ಅನ್ನ ನಾನು ಈ ತರ ಕೊಟ್ಟಿದ್ದೀನಿ. ಇನ್ನು ಈ ಬ್ಲೌಸ್ ಡಿಸೈನ್ ನೋಡಿ, ಇದು ಸಹ ಬೋಟ್ ನೆಕ್ ಮಾಡಲ್ ಅಲ್ಲೇ ಬರುತ್ತೆ. ನೋಡಿ, ಈ ಬ್ಲೌಸ್ ನ ಸೀರೆ ಬಂದು ಇದು ಬ್ಲೌಸ್ ಅನ್ನ ನಾನು ಈ ತರ ಡಿಸೈನ್ ಮಾಡಿದ್ದೀನಿ. ಇದಕ್ಕೆ ಮೇಲೆ ಕೆಳಗಡೆ ಬಾರ್ಡರ್ ಬಂದಿತ್ತು. ಒಂದು ಬಾರ್ಡರ್ ಅನ್ನ ಯೂಸ್ ಮಾಡಿಕೊಂಡು ಈ ರೀತಿ ಬ್ಯಾಕ್ ಪಾರ್ಟ್ ಅಲ್ಲಿ ಕಟ್ ವರ್ಕ್ ಡಿಸೈನ್ ಅನ್ನ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಇದು ಸಹ ಬೋಟ್ ನೆಕ್ ಮಾಡಲ್ ಅಲ್ಲೇ ಬರುತ್ತೆ. ಬ್ಲೌಸ್ ಅಲ್ಲಿ 2 ಬಾರ್ಡರ್ ಬಂದಾಗ ನಾವು ಈ ರೀತಿ ಯೂಸ್ ಮಾಡಿಕೊಂಡು ಡಿಸೈನ್ ಅನ್ನ ಮಾಡ್ಕೊಳ್ಬಹುದು. ಇದಕ್ಕೆ ಡೋರೀಸ್ ಅನ್ನ ಸಿಂಪಲ್ ಆಗಿ ಈ ರೀತಿ ಕೊಟ್ಟಿದ್ದೀನಿ. ಇನ್ನು ಫ್ರಂಟ್ ಅಲ್ಲಿ ನಾನು ರೌಂಡ್ ನೆಕ್ ಕೊಟ್ಟು ಪೈಪಿಂಗ್ ಕೊಟ್ಟಿದ್ದೀನಿ. ಸ್ಲೀವ್ಸ್ಗೆ ಯಾವುದೇ ತರ ಡಿಸೈನ್ ಏನೂ ಇಲ್ಲ. ನಾರ್ಮಲ್ ಆಗಿ ಬ್ಲೌಸ್ ಅಲ್ಲಿ ಏನು ಬಾರ್ಡರ್ ಬಂದಿತ್ತು ಅದನ್ನೇ ಕೊಟ್ಟು ನಾನು ಸ್ಟಿಚ್ ಮಾಡಿದ್ದೀನಿ. ಇನ್ನು ಇನ್ನೊಂದು ಬ್ಲೌಸ್ ಅನ್ನ ತೋರಿಸ್ತೀನಿ. ಇದಕ್ಕೆ ಯಾವುದೇ ತರ ಸೀರೆ ಇಲ್ಲ, ಬ್ಲೌಸ್ ಮಾತ್ರ ಇದೆ. ಇದಕ್ಕೆ ಬ್ಯಾಕ್ ಪಾರ್ಟ್ ಅಲ್ಲಿ ನಾನು ಈ ತರ ಲೀಪ್ ನೆಕ್ ಶೇಪ್ ಅನ್ನ ಕೊಟ್ಟು ಪೈಪಿಂಗ್ ಅನ್ನ ಸ್ಟಿಚ್ ಮಾಡಿದ್ದೀನಿ. ಥ್ರೆಡ್ ಪೈಪಿಂಗ್ ಅನ್ನ ಕೊಟ್ಟಿದ್ದೀನಿ. ಇದಕ್ಕೆ ಬೆನ್ನಿಗೂ ಸಹ ಪೈಪಿಂಗ್ ಅನ್ನ ಕೊಟ್ಟಿದ್ದೀನಿ. ಡೋರಿಗೆ ನಾನು ಈ ತರ ಡಬಲ್ ಲೇಯರ್ ಅಲ್ಲಿ ಬೆಲ್ಲನ್ನ ಸ್ಟಿಚ್ ಮಾಡಿದ್ದೀನಿ. ಫ್ರಂಟ್ ಅಲ್ಲಿ ನಾರ್ಮಲ್ ಯು ನೆಕ್ಗೆ ಕೊಟ್ಟು ಥ್ರೆಡ್ ಪೈಪಿಂಗ್ ಅನ್ನ ಸ್ಟಿಚ್ ಮಾಡಿದ್ದೀನಿ. ಈ ಬ್ಲೌಸ್ ಡಿಸೈನ್ಸ್ ಅಲ್ಲಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತಷ್ಟು ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.